ಯುವಜನ ಸಬಲೀಕರಣ ಇಲಾಖೆಯ ಆಯುಕ್ತ ಚೇತನ್ ಅವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇಂದು ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿದ್ದಾರೆ. ಹಾಗಾಗಿ ಚೇತನ್ ಅವರು ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಗರದ ಕ್ರೀಡಾಂಗಣಗಳನ್ನು ವೀಕ್ಷಣೆ ಮಾಡುತ್ತಿರುವುದಾಗಿ ಸಚಿವರು ಹೇಳಿದರು. ಕಳೆದ 1 ವರ್ಷದ ಹಿಂದೆಯೇ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ವಿಸ್ತೃತ ವರದಿ ಮಾಡಲಾಗಿತ್ತು. ಬೇರೆ ಯೋಜನೆಗಳಲ್ಲಿ ಹಣ ಒದಗಿಸಲು ಮನವಿ ಮಾಡಲಾಗಿದೆ. 2024-25ರ ಅನುದಾನದಲ್ಲಿ 50 ಲಕ್ಷ ಬಿಡುಗಡೆ ಮಾಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ಒಳಾಂಗಣ ಕ್ರೀಡಾಂಗಣ ದುರಸ್ತಿ ಮಾಡಬೇಕಿದೆ. ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡಲು ಪ್ರಯತ್ನ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಇತರೆ ಅನುದಾನ 10 ಕೋಟಿ ವೆಚ್ಚ ಮಾಡುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಕ್ರೀಡಾಂಗಣದಲ್ಲಿ ಪೆವಿಲಿಯನ್ ಬ್ಲಾಕ್ ಸಿದ್ಧಪಡಿಸಲು 30 ಕೋಟಿ ಅಗತ್ಯವಿದೆ. ಪೆವಿಲಿಯನ್ ಬ್ಲಾಕ್ನ ಮಧ್ಯದ ಭಾಗದ ಅಭಿವೃದ್ಧಿಗೆ 10 ಕೋಟಿ ತರಲಾಗುವುದು. ಜೊತೆಗೆ ಬೇರೆ ಕ್ರೀಡೆಗಳಿಗೆ ಸ್ಥಳ ಒದಗಿಸಲು ಶ್ರಮಿಸಲಾಗುವುದು. ಕ್ರೀಡಾ ವಿದ್ಯಾರ್ಥಿ ನಿಲಯ ನಿರ್ಮಿಸಲು ಗಮನ ಹರಿಸಲಾಗಿದೆ. ಕ್ರೀಡಾಂಗಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಕ್ರೀಡಾಂಗಣದ ವಾಸ್ತವ ಸ್ಥಿತಿಯ ಬಗ್ಗೆ ಪರಿಶೀಲನೆ ನಡೆಸಬೇಕಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಯ ಬಗ್ಗೆಯೂ ಚಿಂತನೆ ನಡೆಸಲಾಗುತ್ತಿದೆ. ಖಾಸಗಿಯವರಿಗೆ ನೀಡಿದರೆ ವೆಚ್ಚ ಹೆಚ್ಚಾಗಲಿದೆ. ಇದಕ್ಕೆ ಜನರ ಪ್ರತಿಕ್ರಿಯೆ ಹೇಗೆ ಎಂಬ ಬಗ್ಗೆಯೂ ಪರಿಶೀಲನೆ ನಡೆಸಲಾಗುವುದು ಎಂದರು. ಯುವಜನ ಸಬಲೀಕರಣ ಇಲಾಖೆಯ ಆಯುಕ್ತರು ಆಗಿರ್ತಕ್ಕಂಥ IPS ಅಧಿಕಾರಿಗಳಾಗಿರ್ತಕ್ಕಂಥ ಚೇತನ್ ಅವರು ಇವತ್ತು ಇಲ್ಲಿ ಭೇಟಿ ಕೊಡೋಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ 2 ಕಡೆ ಈಗ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿಗೆ ನಾವು ಒಂದು ವಿಸ್ತೃತವಾದಂಥ ಯೋಜನೆಯನ್ನು ನಾನು ತಯಾರು ಮಾಡಿದ್ದು ಸುಮಾರು 1 ವರ್ಷದ ಹಿಂದೆ. ತಮಗೆಲ್ರಿಗೂ ಗೊತ್ತಿದೆ, ಸುಮಾರು 62 ಕೋಟಿಗಿಂತ ಹೆಚ್ಚು ಅನುದಾನ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ವಿ. ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಇದಕ್ಕೆ ಹಣ ಒದಗಿಸ್ಕೊಡ್ಬೇಕು ಅಂತ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೆ. ಆ ಒಂದು ವಿಚಾರವಾಗಿ ನಾವೇ ಅಲ್ಲಿ ಖುದ್ದು ಬಂದು ನೋಡೋಣ ಅಂಥೇಳಿ ನಾವು ಅವರು ಮಾತಾಡಿಕೊಂಡು ಈಗ ಅವರು ಇಲ್ಲಿ ಬಂದು ನೋಡುವಂಥ ಕೆಲಸ ಆಗಿದೆ. ಈಗ ಮೊನ್ನೆ 2024-25ರ ಒಂದು ಕ್ರೀಡಾ ಇಲಾಖೆಯ ಆಯವ್ಯಯದಲ್ಲಿ ನಮ್ಮ ಒಂದು ಅನುದಾನದಲ್ಲಿ 50 ಲಕ್ಷ ನಮಗೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳ ಮುಖಾಂತರ ನಾನು ಕೇಳಿದಾಗ ಅದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಅಧಿಕೃತ ಆದೇಶ ಬರಬೇಕು. ನಮ್ಮ ಆಯುಕ್ತರು ಹೇಳ್ತಾ ಇದ್ದಾರೆ ಕೊಟ್ಟಿದ್ದೀವಿ ಸರ್ ಅಂತ. ಅದರಲ್ಲಿ ಈಗ ಇಂಡೋರು ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅದನ್ನು ಇವತ್ತು ಸುಮಾರು 13 ವರ್ಷಗಳಿಂದ ಯಾವುದೇ ರೀತಿ ಅದು ದುರಸ್ತಿ ಕಂಡಿಲ್ಲ ಮತ್ತು ಅಲ್ಲೇ ಸಮಸ್ಯೆಗಳಿದ್ದಾವೆ. ಬೆಳಕಿನ ಸಮಸ್ಯೆ ಇವೆಲ್ಲ ಇದ್ದಾವೆ ಮತ್ತು ಫ್ಲೋರಿಂಗ್ ಸಮಸ್ಯೆ ಇದೆ. ಅವನ್ನೆಲ್ಲ ಒಂದು ರೀತಿ ಯಾವ ರೀತಿ ಇವತ್ತಿನ ಕಾಲಕ್ಕೆ ವೈಜ್ಞಾನಿಕವಾಗಿ ಅದನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಈಗ ಸದ್ಯಕ್ಕೆ ಏನು ಹೇಳೋಕ್ಕೆ ಹೋಗೋದಿಲ್ಲ. ಬೇರೆ ಯಾವುದೋ ಒಂದು ಅನುದಾನವನ್ನು ಕೊಡಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಸುಮಾರು ಒಂದು 10 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ನಾವು ಪೆವಿಲಿಯನ್ ಬ್ಲಾಕನ್ನು ಪೂರ್ತಿ ಪೆವಿಲಿಯನ್ ಬ್ಲಾಕ್ ತೊಗೋಬೇಕಾದ್ರೆ ಸುಮಾರು 28-30 ಕೋಟಿ ಆಗುತ್ತೆ. 28-30 ಕೋಟಿ ಆಗುತ್ತೆ. ಅದು ಈಗ ಒಂದೇ ಸತಿ ತೆಗೆದುಕೊಳಕ್ಕಾಗಲ್ಲ. ಈಗ 10 ಕೋಟಿಯಲ್ಲಿ ಮೇನ್ ಪೆವಿಲಿಯನ್ ಬ್ಲಾಕು ಒಂದು ಮಧ್ಯದ ಭಾಗವನ್ನು ತಗೋಬೇಕು ಅಂತಕ್ಕಂಥ ಉದ್ದೇಶ ಇದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅದರ ಅಧಿಕೃತವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಈಗ ಇವೆಲ್ಲವನ್ನು ಮಾತಾಡಿಕೊಂಡು ಮತ್ತು ಬೇರೆ ಕೆಲವು ಯೋಜನೆಗಳಲ್ಲಿ ಇನ್ನು ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕು, ಟ್ರ್ಯಾಕ್ ಸ್ವಲ್ಪ ಆ ಕಡೆ ಶಿಫ್ಟ್ ಮಾಡಬೇಕು, ಇವೆಲ್ಲ ಇದೆ. ಯಾಕಂದರೆ ಬೇರೆ ಬೇರೆ ಕ್ರೀಡೆಗಳಿಗೆ ಇಲ್ಲಿ ಸ್ಥಳ ಒದಗಿಸ್ಬೇಕು ಅಂತಕ್ಕಂಥ ಉದ್ದೇಶ ಇರೋದ್ರಿಂದ ಇವೆಲ್ಲವನ್ನು ಖುದ್ದು ನೋಡಿಕೊಂಡು ಇದನ್ನು ಯಾವ ರೀತಿ ಇದನ್ನು ಅನುದಾನಕ್ಕೆ ಪ್ರಯತ್ನ ಮಾಡೋಂಥದ್ದಕ್ಕೆ ಪ್ರಯತ್ನ ಮಾಡಬೇಕು, ಆ ಒಂದು ಕ್ರಮ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ ನಮ್ಮ ಚೇತನ್ ಅವರು. ಸೊ ಅದರಿಂದ ಸದ್ಯದಲ್ಲೇ ಕ್ರೀಡಾ ಹಾಸ್ಟೆಲ್ ಕೂಡ ಅದನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿಕೊಂಡು ಮುಂದೆ ಅದಕ್ಕೊಂದು ತಾರೀಕು ನಿಗದಿ ಮಾಡಬೇಕಾಗುತ್ತೆ. ನಿರ್ವಹಣೆ ವಿಚಾರದಲ್ಲಿ ಕೆಲ ನಿಬಂಧನೆಗಳನ್ನು ಹಾಕಬೇಕಿದೆ. 13 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿರುವ ವಿಶಾಲ ಕ್ರೀಡಾಂಗಣ ಇದಾಗಿದೆ. ಇದರ ಅಭಿವೃದ್ಧಿಗಾಗಿ ಅನುದಾನ ತರುವ ಪ್ರಯತ್ನ ನಡೆಯುತ್ತಿದೆ. ಹಂತ ಹಂತವಾಗಿ ಕ್ರೀಡಾಂಗಣದ ಅಭಿವೃದ್ಧಿ ಮಾಡಲು ಶ್ರಮ ವಹಿಸಲಾಗುತ್ತಿದೆ. ಅಪ್ಪಯ್ಯನಕುಂಟೆ ಪ್ರದೇಶ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಬಳಸಿಕೊಳ್ಳಲು ಸಾಧ್ಯವಿದೆ ಎಂದುಕೊಂಡಿದ್ದೆವು. ಆದರೆ ಅದು ಪೂರ್ಣ ಕುಂಟೆ ಆಗಿರುವ ಕಾರಣ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಂದು ಜಾಗವಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಚರ್ಚೆ ನಡೆಸಲಾಗಿದೆ.
ಕ್ರಿಕೆಟ್ ಅಸೋಸಿಯೇಷನ್ಗೆ ವಹಿಸುವುದಾ ಇಲ್ಲವೇ ನಾವೇ ಮಾಡುವುದಾ ಎಂಬುದನ್ನು ತೀರ್ಮಾನಿಸಲಾಗುತ್ತಿದೆ ಎಂದರು. ಪ್ರಾರಂಭದಲ್ಲಿ 1 ವರ್ಷದಿಂದ ಅಪ್ಪಯ್ಯನ ಕುಂಟೆದು ಕೇಳಿದಾಗ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ AC ಅವರು ಬರೀ ಒಂದು 3 ಎಕರೆ 4 ಎಕರೆ ಕುಂಟೆ ಇದೆ ಸರ್, ಉಳಿದಿದ್ದು ಬಳಸ್ಕೋಬೋದು ಅಂದರು. ನನಗೆ ಭಾಳ ಖುಷಿ ಆಯಿತು. ಆದರೆ ಆಮೇಲೆ ನೋಡ್ತೀವಿ ಸಂಪೂರ್ಣವಾಗಿ ಅದು ದಾಖಲೆಗಳಲ್ಲಿ ಪೂರ್ತಿ ಕುಂಟೆನೇ ಅದು. ಈಗ ನಿಮಗೆ ಗೊತ್ತಿದೆ, ಅಲ್ಲಿಗಾಗಲೇ ನಗರಸಭೆಯವರು ಏನೋ ಸ್ವಲ್ಪ ಕೆಲಸ ಮಾಡಿದ ಸಮಸ್ಯೆ ಆಗಿದೆ. ಅದರಿಂದ ಈಗ ಮತ್ತೆ ನಾವು ಅದನ್ನು ಈಗ ಆಲ್ಟರ್ನೇಟ್ ಆಗಿ ಕ್ರಿಕೆಟ್ಗೆ ಗ್ರೌಂಡ್ ಮಾಡೋಣ ಅಂತಕ್ಕಂಥ ಉದ್ದೇಶ ಆಯಿತು, ಕ್ರಿಕೆಟ್ ಸ್ಟೇಡಿಯಂ ಮಾಡೋಣ ಅಂತಕ್ಕಂಥ ಉದ್ದೇಶ ಆಯಿತು. ಕುಂಟೆ ಅಂತ ಇಲ್ದಿರೋ ಬೇರೆ ಇದ್ದಿದ್ರೆ ಖಂಡಿತ ಇಷ್ಟೊತ್ತಿಗಾಗಲೇ ನಾವು ಸ್ಟೇಡಿಯಂಗೆ ಪ್ಲ್ಯಾನ್ ಮಾಡಿರ್ತಾ ಇದ್ವಿ. ಆದರೆ ಈಗ ಕುಂಟೆ ಇರೋದ್ರಿಂದ ಈಗ ಮುಚ್ಚಿರೋದೇ ತಪ್ಪಾಗುತ್ತೆ. ಮತ್ತು ನಮಗೆ ಅಲ್ಲಿ ಗ್ಲಾಸ್ ಹೌಸ್ ಥರ ಏನೋ ಸಮಸ್ಯೆ ಅಲ್ಲಿ ಸಿಗಾಕೊಂಡ್ರೆ ಮತ್ತೆ ಸರ್ಕಾರಿ ದುಡ್ಡು ಸುಮ್ಮನೆ ದುಂದು ವೆಚ್ಚ ಮಾಡಿದ್ರು ಅಂತಕ್ಕಂಥ ಆರೋಪ ನಮ್ಮ ಮೇಲೆ ಬರ್ತದೆ. ಅದರಿಂದ ಅದು ನಮ್ಮ ಗಮನಕ್ಕೆ ಬಂದಿದ ತಕ್ಷಣ ಕೈ ಬಿಟ್ಟಿದ್ದೀವಿ. ಬೇರೆ ಇನ್ನೊಂದು ಜಾಗ ಇದೆ. ಈಗ ನಾನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರ ಸಂಪರ್ಕದಲ್ಲಿ ಸುಮಾರು ದಿವಸದಿಂದ ಇದ್ದೀನಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ಬಂದು ನೋಡ್ತೀವಿ ಅಂತ ಇದ್ದಾರೆ. ಇನ್ನು ಅದ್ರ ಬಗ್ಗೆ ಅವ್ರು ಗಮನಿಸಿಲ್ಲ. ಈಗ ತುಮಕೂರಲ್ಲಿ ಸುಮಾರು 45-50 ಎಕರೆ ಕೊಟ್ಟಿದ್ದಾರೆ ಇದಕ್ಕೆ KSAಗೆ. ಈಗ ಅದಕ್ಕೋಸ್ಕರ ನಾವು ಇಲ್ಲಿ ಅಷ್ಟೇ ಒಂದು ಇಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರಿಗೆ ವಹಿಸೋದ ಅಂದರೆ ಅವರು ಒಂದು 3-4 ವರ್ಷ ಆಗುತ್ತೆ ಅಭಿವೃದ್ಧಿ ಮಾಡಲಿಕ್ಕೆ. ಅವರು ಯಾಕಂದರೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಸ್ಟೇಡಿಯಮ್ಸ್. ಈಗ ಕೋಲಾರಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಅದರಿಂದ ನಾವು ಇಲ್ಲಿ ಕೂಡ ಅವ್ರು ಮಾಡಲಿಲ್ಲ ಅಂದರೆ ಇಲ್ಲ ನಮ್ಮ ಯುವಜನ ಸೇವಾ ಇಲಾಖೆಗೆ ತಗೊಂಡು ನಂತರ ಮುಂದಿನ ದಿವಸದಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಎಂಬುದು ಕೇವಲ ಬಿಜೆಪಿಯವರಿಗೆ ಗೊಂದಲ ಸೃಷ್ಟಿ ಮಾಡಬೇಕು ಎಂಬ ಉದ್ದೇಶದಿಂದ ಬಂದಿರುವ ಮಾತಾಗಿದೆ. ಸಾರ್ವಜನಿಕ ಬದುಕು ಮತ್ತು ರಾಜಕಾರಣದಲ್ಲಿಯೂ ಹನಿ ಟ್ರ್ಯಾಪ್ ನಡೆಯುತ್ತಿದೆ. ಕೆಲವರು ಉದ್ಯಮಿಗಳು ಆತ್ಮಹತ್ಯೆಯೂ ಮಾಡಿಕೊಂಡಿದ್ದಾರೆ. ಕೆಲವು ಬಯಲಿಗೆ ಬಂದಿದೆ, ಕೆಲವು ಬಂದಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿಯೂ ಹನಿ ಟ್ರ್ಯಾಪ್ ಆಗಿತ್ತು. ಆಗಲೇ ಬಿಜೆಪಿಯವರು ಸಿಬಿಐಗೆ ನೀಡಿದ್ದರೆ ಒಳ್ಳೆಯದಾಗುತ್ತಿತ್ತು. ಆರೋಪ ಬಂದ ಕೂಡಲೇ ನಮ್ಮ ಸರ್ಕಾರ ತನಿಖೆ ಮಾಡಲು ಒಪ್ಪಿದೆ. ಆದರೂ ಬಿಜೆಪಿಯವರು ಅನಗತ್ಯವಾಗಿ ವಿವಾದ ಮಾಡುತ್ತಿದ್ದಾರೆ ಎಂದರು. ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ, ಎಲ್ಲ ಪಕ್ಷದವರು ಹನಿ ಟ್ರ್ಯಾಪ್ ಹಗರಣದ ಸುಳಿಯಲ್ಲಿದ್ದಾರೆ ಎಂದು. ಕಟ್ಟುನಿಟ್ಟಾಗಿ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಪರಿಶೀಲನೆ ಮಾಡಬೇಕಿದೆ ಎಂದರು. ಇನ್ನು ಜನಸಂಖ್ಯೆ ನಿಯಂತ್ರಣದ ವಿಚಾರದಲ್ಲಿ ದಕ್ಷಿಣ ಭಾರತದಲ್ಲಿ ಇದು ಉತ್ತಮ ಫಲಿತಾಂಶ ನೀಡಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಗಮನ ನೀಡಿಲ್ಲ. ಇದರಿಂದ ಜನಸಂಖ್ಯೆ ಬೆಳೆಯುತ್ತಲೇ ಇದೆ. ಹೊಸ ಜನಗಣತಿ ಮಾಡಿದರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಲಿದೆ. ಜನಸಂಖ್ಯೆ ಆಧಾರದಲ್ಲಿ ಉತ್ತರ ಭಾರತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿದೆ. ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ತೊಂದರೆಯಾಗಲಿದೆ ಎಂದರು. ಅದು ಹನಿ ಟ್ರ್ಯಾಪ್ ಅಂತಕ್ಕಂಥದ್ರ ಬಗ್ಗೆ ನಾನು ಹಿಂದೇನೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಮೊನ್ನೆ ಇವತ್ತು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಇದು ಇವತ್ತು ನೆನ್ನೆದಲ್ಲ ವಿಚಾರ, ಬರೀ ರಾಜಕಾರಣಿಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಉದ್ದಿಮೆದಾರರಿಗೂ ಇವತ್ತಾಗಿದೆ ಮತ್ತು ಸಾಮಾನ್ಯ ಜನರಿಗೂ ಇವತ್ತು ಹನಿ ಟ್ರ್ಯಾಪ್ ಮುಖಾಂತರ ಕೆಲವರು ಒಂದು ರೀತಿ ದಂಧೆ ಮಾಡ್ತಕ್ಕಂಥದ್ದು ಅಥವಾ ಸುಲಭವಾಗಿ ಹಣ ಗಳಿಸ್ಬೋದು ಅಂತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅದು ತನಿಖೆ ಆಗಬೇಕು ಅಂತಕ್ಕಂಥ ವಿಚಾರ ಬಂದಾಗ ಮಾನ್ಯ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಅವರು ದೂರು ಕೊಟ್ಟರೆ ತಕ್ಷಣ ನಾವು ಸಮಗ್ರವಾಗಿ ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು. ಆದರೆ ದುರಾದೃಷ್ಟ ನಮ್ಮ ವಿರೋಧ ಪಕ್ಷದವರು ಅವರ ಸರ್ಕಾರ ಇದ್ದಾಗ ಅವರ ಸಚಿವ ಸಂಪುಟದಲ್ಲೇ ಸುಮಾರು ಮಂತ್ರಿಗಳು ಹೋಗಿ ಕೋರ್ಟ್ಗೆ ಹೋಗಿ ರೆಸ್ಟ್ರೈನ್ಮೆಂಟ್ ಆರ್ಡ್ರು, ನಿರ್ಬಂಧದ ಮಾಧ್ಯಮಗಳು ಅದನ್ನು ಬಿತ್ತರಿಸಬಾರ್ದು, ನಮ್ಮ ಬಗ್ಗೆ ಏನಾದರೂ ವಿಡಿಯೋಗಳು ಬಂದರೆ ಅಂಥೇಳಿ ಅದಕ್ಕೊಂದು ನಿರ್ಬಂಧಕ ಆದ ಆದೇಶವನ್ನು ತಂದಿರತಕ್ಕಂಥದ್ದಿದೆ. ಬಹುಶಃ ಆ ಸಂದರ್ಭದಲ್ಲೇ ಅವರು ಇವತ್ತೇನು CBI ಅಂತೇನು ಕೂಗಾಡ್ತಾ ಇದ್ದಾರೆ, ಆ ಕೆಲಸ ಅವತ್ತು ಮಾಡ್ಬೋದಾಗಿತ್ತು. ಅವ್ರು ಯಾಕೆ ಮಾಡಲಿಲ್ಲ? ಆ ಸಂದರ್ಭದಲ್ಲಿ ಏನಾಗಿದೆ, ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ, ಅವ್ರ ಪಕ್ಷದ ನಾಯಕರೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. BJPಯಲ್ಲಿ ಇರ್ತಕ್ಕಂಥವರೇ ಇವತ್ತು ಯತ್ನಾಳ್ ಅವರ ಹೇಳಿಕೆಗಳನ್ನು ನೀವು ನೋಡಿದಾಗ ಅವರ ಪಕ್ಷದ ದೊಡ್ಡ ಮುಖಂಡರೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆಗಳು ಇದ್ದಾವೆ. ಅದರಿಂದ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಇದು ಏನು ನಮ್ಮ ಮಂತ್ರಿಗಳು ರಾಜಣ್ಣ ಅವರು ಹೇಳಿದ ತಕ್ಷಣವೇ ಇದು ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ವಿಳಂಬ ಮಾಡಿಲ್ಲ. ಅದೇ ಸಂದರ್ಭದಲ್ಲಿ 5 ನಿಮಿಷದ ಒಳಗಾಗೆ ತನಿಖೆ ಮಾಡ್ತೀವಿ ಅಂತಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ನಮ್ಮೆಲ್ಲರ ಅಭಿಪ್ರಾಯ ಈ ರೀತಿ ಏನಾದರೂ ಆಗಿದ್ದಕ್ಕಂಥದ್ದಿದ್ರೆ ಮತ್ತು ತನಿಖೆ ಆಗಬೇಕು. ಇನ್ನು ಬಿಜೆಪಿಯವರು ವ್ಯವಸ್ಥಿತವಾಗಿ ಚುನಾವಣೆಯಲ್ಲಿ ಜನರ ಗಮನ ಬೇರೆಡೆ ಸೆಳೆಯಲು ಭಾವನಾತ್ಮಕ ವಿಚಾರ ತಂದು ಗೆಲುವು ಸಾಧಿಸುವ ಪ್ರಯತ್ನ ನಡೆಯುತ್ತಿದೆ. ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಸ್ಥಾನಗಳ ನಿರ್ಧಾರವಾಗಲಿದೆಯಾ? ಇಲ್ಲಿ ಸ್ಥಾನಗಳು ಕಡಿಮೆ ಮಾಡಿ ಉತ್ತರ ಭಾರತದಲ್ಲಿ ಹೆಚ್ಚು ಮಾಡುವುದು ಸರಿಯಲ್ಲ. ಹಾಗಾಗಿ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರದಲ್ಲಿ ವಿರೋಧ ವ್ಯಕ್ತವಾಗುತ್ತಿದೆ ಎಂದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.